ನಮ್ಮ ಹತ್ರ 7 ಕರ್ನಾಟಕ ಇಲ್ಲ ಅಣ್ಣ. ರಾಜ್ಕುಮಾರ್ ಅವ್ರಿಗೆ ಒಂದು ಕರ್ನಾಟಕ, ವಿಷ್ಣುವರ್ಗೆ ಒಂದು ಕರ್ನಾಟಕ, ಯಾರು ಇಲ್ಲಿಲ್ಲ ಸರ್. ಅವರು ಸಿನಿಮಾ ಮಾತಾಡ್ತಿರುತ್ತೆ, ಸುಮ್ಮನೆ ಮಾತಾಡೋರು ಏನೇನು ಬೇಕೋ ಮಾತಾಡಬಹುದು. ಈ ಕನ್ನಡದ ಇದಕ್ಕೆ ಈ 5 ಜನ ದಿಗ್ಗಜರು ಕಾಣಿಸ್ಕೊಳ್ಳೇಬೇಕು ಅಂತ ಹೇಳಿ ನಮ್ಮ ಹತ್ರ 7 ಕರ್ನಾಟಕ ಇಲ್ಲ ಅಣ್ಣ. ರಾಜ್ಕುಮಾರ್ ಅವ್ರಿಗೆ ಒಂದು ಕರ್ನಾಟಕ, ವಿಷ್ಣುವರ್ಗೆ ಒಂದು ಕರ್ನಾಟಕ, ಯಾರು ಇಲ್ಲಿಲ್ಲ ಸರ್. ಅವರು ಸಿನಿಮಾ ಮಾತಾಡ್ತಿರುತ್ತೆ, ಸುಮ್ಮನೆ ಮಾತಾಡೋರು ಏನೇನು ಬೇಕೋ ಮಾತಾಡಬಹುದು. ಈ ಕನ್ನಡದ ಇದಕ್ಕೆ ಈ 5 ಜನ ದಿಗ್ಗಜರು ಕಾಣಿಸ್ಕೊಳ್ಳೇಬೇಕು ಅಂತ ಹೇಳಿ ಹಾಡು ಗಾಳಿ ತಂಗಾಳಿ ಅಂತ ಅಂದ್ರೆ ಮಕ್ಕಳ ಬಾಯಿಗೆ ಬರಬೇಕು. ಏನ್ ನೋಡಪ್ಪ, ಸಂಗೀತ ಅಂದ್ರೆ ಶ್ರುತಿಬದ್ಧವಾಗಿ ಹಾಡಬೇಕು ಅಣ್ಣ. ಹಾಡಿಗೆ ಹೀರೋ ಬೇಕು, ಹೀರೋಯಿನ್ ಬೇಕು, ಇಂಥದ್ದೇ ಬೇಕು ಅನ್ನೋದು ಇವ್ರು ಮಾಡ್ಕೊಂಡಿರುವಂತಹ ಕೆಟ್ಟ ಐಡಿಯಾ. ಅದು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನವರಸ ನಾಯಕ ಜಗ್ಗಣ್ಣ ಹಾಗೂ ಡೈರೆಕ್ಟರ್ ಗುರುಪ್ರಸಾದ್ ಕಾಂಬಿನೇಷನ್ ಅಲ್ಲಿ ಈಗಾಗಲೇ 2 ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಇದೀಗ ಇದೇ ಜೋಡಿ 15 ವರ್ಷಗಳ ನಂತರ ಮತ್ತೆ ಒಂದಾಗಿದೆ, ಅದು ರಂಗನಾಯಕ ಸಿನಿಮಾದ ಮೂಲಕ. ಎಸ್, ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂಥ ಗುರುಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಫೈನ್ ಅಣ್ಣ, ಫೈನ್, ಚೆನ್ನಾಗಿ ಇದ್ದೀವಿ. ನಾನು ಅದನ್ನೇ ಹೇಳ್ತಿದ್ದೇನೆ, ಹೇಗಿದ್ದೀರಾ ಅಂತಂದರೆ, ಈ ಕರೋನಾ ಬಂದಾಗ ಒಂದು ಗಲಾಟೆ ಮಾಡಿದ್ದೆ ನಾನು. ಅದಕ್ಕೆ ಎಲ್ಲ ಏನಕ್ಕೊಂಡು ಕರೋನಾ ಬಂದಿದ್ದೆ. ದೇವರಣ್ಣ ಕರೋನಾ ಬಂದಿಲ್ಲ ಸರ್. ಆ ಸರ್ಕಾರಕ್ಕೆ ಇದು ಮಾಡೋಕ್ಕೆ ಆರೋಪಿಸ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗೇ ಇದ್ದೀವಿ, ಏನು ಸಮಸ್ಯೆ ಇಲ್ಲ. ಎಸ್, ಓಕೆ. ಈಗಾಗಲೇ ಸಿನಿಮಾದ ಸಾಂಗು ನಿನ್ನೆ ರಿಲೀಸ್ ಆಯಿತು, ಭಾಳಷ್ಟು ಸುದ್ದಿಯಲ್ಲಿ ಇದೆ. ಸುದ್ದಿಯ ಜೊತೆಗೆ ಅಲ್ಲಿರುವಂಥ ಪಾತ್ರಗಳ ಬಗ್ಗೆ, ಸೊ ಅಲ್ಲಿರುವಂಥ ಡಿಫ್ರೆಂಟ್ ಪಾತ್ರಗಳು ನೀವೇ ಹೇಳೋದಾದರೆ. ಹಾಡು ಗಾಳಿ ತಂಗಾಳಿ ಅಂತ ಅಂದರೆ ಮಕ್ಕಳ ಬಾಯಿಗೆ ಬರಬೇಕು ಅಂತ ನಾವು ಏನು ನಿರೀಕ್ಷೆ ಮಾಡಿದ್ವು, ಟಾರ್ಗೆಟ್ ಇಟ್ಟಿದ್ವು, ಅದನ್ನು ರೀಚ್ ಮಾಡಿರುವಂಥ ಸಂತೋಷ ಇದೆ. ಮಕ್ಕಳು ಹಾಡ್ತಿದ್ದಾರೆ ಅಂದರೆ ಅದರಲ್ಲಿ ಅಕ್ಷರಮಾಲೆ ಬರಬೇಕು ಅಂತ. ಹಾಡಲ್ಲಿ ಸಾಹಿತ್ಯ ಎಲ್ಲ ಬರಿತೀವಿ, ನಾನು ಬರಿತೀನಿ, ಜೈತ್ ಕಂಗಡಿ ಬರೀತಾರೆ, ಭಟ್ರು ಬರೀತಾರೆ, ಎಲ್ಲರೂ ಬರಿತೀವಿ. ಬರೆದ್ರೆ ಬೇರೆ ಹಾಡುಗಳು ಬರೆಯೋದ್ರ ರೀತಿ ಬೇರೆ ಆಗುತ್ತೆ. ಕನ್ನಡದ ಹಾಡು ಬರೆದಾಗ ಆ ಅಕ್ಷರಮಾಲೆಗಳನ್ನ ಇಟ್ಕೊಂಡು ಆಟ ಆಡೋಣ ಅಂತ. ಯಾರೇ ಕೇಳಿದ್ರು, ಹೊಸಬರು ಕೇಳಿದ್ರು ಈ ಅನ್ನೋ ಥರ ಅವೆಲ್ಲವೂ ಹಾಡಲ್ಲೇ ಬರಲಿ ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಅದು ಯಶಸ್ವಿಯಾಗಿದೆ ಅನ್ನೋ ಖುಷಿ ಇದೆ. ಕನ್ನಡದ ಹಾಡಾಗಿದೆ, ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಅದನ್ನು ಎಂಜಾಯ್ ಮಾಡ್ತಿದ್ದಾರೆ, ನಂಗೆ ಬಂದಿರೋ ರಿಪೋರ್ಟ್ ಪ್ರಕಾರ. ಯಾಕಂದರೆ ಈಗಾಗಲೇ ಅಲ್ಲಿ ಪಾತ್ರಗಳು ಬೆಳೆಸಿರುವಂಥದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅವ್ರನ್ನ, ಹಾಗೆ ವಿಶೇಷವಾಗಿ ಅಂತಂದರೆ ವಾಟಾಳ್ ನಾಗರಾಜ್ ಅವ್ರನ್ನ. ಸೊ ಈ ಸಾಂಗಲ್ಲಿ ಹೇಗೆ ಏನು ಅಂತ ಮತ್ತು ಕನ್ನಡದ ಎಲ್ಲ ಹೋರಾಟಗಾರರ ಬಗ್ಗೆ ನನಗೆ ಖುಷಿ ಇದೆ. ನಾನು ಅವ್ರ ಸಪೋರ್ಟ್ರೆ, ನಾನು ಅವ್ರನ್ನ ಬೆಂಬಲಿಸ್ತೀನಿ. ಇವ್ರನ್ನೇ ಕರೆದೆ, ಸರ್ ಬನ್ನಿ ಸರ್, ಇಲ್ಲಿ ಕನ್ನಡದ ಹಾಡು ನೀವೇ ಮಾಡಿಬಿಡಿ, ಅಲ್ಲಿ ಬಂದು ಅಂತ 3 ಸತಿ ಹೇಳ್ಬಿಡಿ ಸರ್, ಭಾರಿ ಮಜಾ ಬರುತ್ತೆ ಅಂತ ಅಂದೆ. ಗುರು ನಾನೇ ಸಿನಿಮಾ ಮಾಡ್ತಾ ಇದ್ದೀನಪ್ಪ ಅಂತ. ಯಾಕೆ ನಂಗೆ ತುಂಬ ಆಪ್ತರು ಕೂಡ, ನನ್ನ ಅವ್ರ ಜೊತೆ ಮಾತಾಡಿದ್ದೀನಿ ಕೂಡ. ಆಮೇಲೆ ಅದನ್ನು ಬೇರೆಯವ್ರ ಕೈಲಿ ಮಾಡಿಸ್ಕೊಂಡೆ. ಅದೇ ಥರದ ಒಬ್ಬ ವ್ಯಕ್ತಿ ತದ್ರೂಪಿನ ಹುಡುಕಿ ಒಂದು ಡೈಲಾಗ್ ತೊಗೊಂಡು ಆ ವ್ಯಕ್ತಿ ಸತ್ತು ಹೋದ. ಅವ್ರಿಲ್ಲ, ಅವನ ಪಾತ್ರ ಮಾಡಿದ್ದಾನಲ್ಲ, ಹಾಡಲ್ಲಿ ಬರುತ್ತಲ್ಲ, ಅವನಿಲ್ಲ. ಅದು ಕರೋನಾ ಟೈಮಲ್ಲಿ ಲಾಸ್ಟ್. ಎಸ್, ಬಟ್ ಕನ್ನಡದ ಹಾಡಲ್ಲಿ ಅವರು ವಾಟಾಳ್ ಅಂದರೆ ನಿಮ್ಮ ಮೊದಲಿಂದನೂ ಕನ್ನಡ ಹೋರಾಟಗಾರರಾಗಿ, ಯಾಕೆ ನಾವು ಚಿಕ್ಕೋರಿಂದ ನೋಡ್ತಾ ಇದ್ದೀನಿ ನಾನು ಅವ್ರನ್ನ. ಹಾಗೆ ಕನ್ನಡ ಹೋರಾಟಗಾರರು ಅಂದರೆ ಫಸ್ಟ್ ಬರೋ ಹೆಸರೇ ವಾಟಾಳು ಅಲ್ವಾ? ಸೊ ಹಾಗಾಗಿ ಅದನ್ನು ಗೌರವಪೂರ್ವಕವಾಗಿ ಬಳಸಿರುವಂಥದ್ದು. ಜಗ್ಗೇಶ್ ಅವ್ರ ಕೈಲಿ ಕೈ ಮುಗಿಸಿದ್ದೀನಿ ಅವ್ರು ವಾಯ್ಸ್ ಹೇಳಿದಾಗ. ದಟ್ಸ್ ಹೌ ಇಟ್ ಇಸ್. ಅದೇನಿದೆ. ಇನ್ನೊಂದು ಆ ಹಾಡದಲ್ಲಿ ವಿಶೇಷತೆ ಏನಂತಂದ್ರೆ, ಸಾಕಷ್ಟು ಚರ್ಚೆ ನಡೀತಾ ಇರೋಂತಂದ್ರೆ ಮೀಟು ಶ್ರುತಿ, ಯಾರು ಸರಿ ಶ್ರುತಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ನೋಡಪ್ಪ, ಸಂಗೀತ ಅಂದರೆ ಶ್ರುತಿಬದ್ಧವಾಗಿ ಹಾಡಬೇಕು. ಓಕೆ, ಅದು ವಿಚಾರ. ಶ್ರುತಿ ಇಲ್ಲದೆ ಹಾಡೋದು, ಅಪಶ್ರುತಿಯಲ್ಲಿ ಹಾಡೋದು ಕೆಟ್ಟ ಸಂಗೀತವಾಗುತ್ತೆ ಅನ್ನೋದು ಗ್ರಾಮರು, ನೀತಿ ಧರ್ಮ. ಹಾಡಿನ ಸಂಗೀತ ನೀತಿ ಧರ್ಮ ಅದು. ಅದೇನಾಗುತ್ತೆ, ಕತ್ತೆಗಳು, ಜಗ್ಗೇಶು ಪಾತ್ರ ಬಂದು ಕತ್ತೆ ಮೇಯ್ಸೋರಾಗಿರ್ತಾರೆ. ಆಮೇಲೆ ಅದು ತಗೊಳ್ಳೋ ತಿರುವುಗಳು, ಕತೆ ಏನಾಗುತ್ತೆ, ಎಲ್ಲಿಗೆ ಹೊರತಂಕ ಹೋಗುತ್ತೆ, ಅದೆಲ್ಲ ಸಿನಿಮಾ ನೋಡ್ಬೇಕು ನೀವು, ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ಅದರಲ್ಲಿ ಆ ಕತ್ತೆಗಳಿಗೆ ಈತ ಹಾಡ್ತಿರ್ತಾರೆ, ಕನ್ನಡದ ಹಾಡು ಹಾಡ್ತಿರ್ತಾರೆ, ಅವು ಕೊಯ್ಯೋ ಅಂತ ಹೊಡ್ಕೋತಾರೆ, ಅಪಶ್ರುತಿಯಲ್ಲಿ ಹೊಡ್ಕೋತಿರುತ್ತೆ. ಅದಕ್ಕೆ ಶ್ರುತಿ ಗಮನ ಇಟ್ಕೊಂಡು ಹಾಡಿ ಅಂತ ಹೇಳೋದನ್ನು ಹಾಸ್ಯಮಯವಾಗಿ ಅವ್ರು ಹೆಂಗೆ ಹೇಳ್ಬೋದು ಅಂದರೆ, ಶ್ರುತಿ ಸಂಗೀತದ ಶ್ರುತಿ ಅದು ಬೇಸಿಕಲಿ. ಆಮೇಲೆ ಆ ಶ್ರುತಿಗೆ ಪ್ರಾಸವಾದರೆ ಬಿಗ್ ಬಾಸ್ ಶ್ರುತಿ, ಮೀಟು ಶ್ರುತಿ ಅಂತ. ಈ ಕರ್ನಾಟಕದಲ್ಲಿ ಇಬ್ಬರು ಶ್ರುತಿ ತುಂಬ ಪಾಪ್ಯುಲರು. ಬಿಗ್ ಬಾಸ್ ಶ್ರುತಿ ನಮ್ಮ ಶರಣ್ ಅವ್ರ ಸೋದರಿ, ನನಗೆ ತುಂಬ ಆಪ್ತರು. ಅವ್ರ ಬಗ್ಗೆ ಯಾವ ಇದು ಅಲ್ಲ, ಅವರು ಇದು. ಮತ್ತು ಈ ಮೀಟು ಶ್ರುತಿ ಅಂತ ಒಬ್ಬಳಿದ್ದಾಳೆ, ಅವಳು ಕನ್ನಡದವಳಲ್ಲ, ನಾನು ಕನ್ನಡತಿ. ಆಕೆ ಬಂದರೆ ಏನಾದ್ರು ಗಬ್ಬೆಬ್ಸಿದ್ಲು ಒಂಚೂರು, ಅದೆಲ್ಲ ಸರಿ ಮಾಡಿದ್ದಾಗಿತ್ತು. ಅವಳು ಬಿಗ್ ಬಾಸ್ ಶ್ರುತಿ, ಮೀಟು ಶ್ರುತಿ ಅಂತ ಹೇಳಿ ಅವಳಿಗೆ ಒಂದು ಖಂಡನೆಯನ್ನು ಕನ್ನಡಿಗರು ಹೀಗೆ ಸ್ವಲ್ಪ ಲೇಟ್ ಆದರೂ ಅವರು ತಾವು ಹೇಳಬೇಕು, ಲೇಟೆಸ್ಟ್ ಆಗಿ ತೀರ್ಸ್ಕೋತಾರೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಇದು ಹಾಡು ಅಂತಂದ್ಮೇಲೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹುಡುಗಿಯರನ್ನ ಇಟ್ಕೊಂಡಿರ್ತಾರೆ, ಡ್ಯಾನ್ಸರ್ಗಳು ಇರ್ತಾರೆ ಸಾಂಗ್ ಅಲ್ಲಿ. ಸೊ ಈ ಹಾಡಲ್ಲಿ ಎಲ್ಲೂ ಒಂದು ಹುಡುಗಿ ಇಲ್ಲಲ್ಲ ಸರ್, ಏನ್ ಸರ್ ವಿಶೇಷ ಇದು? ಸರ್ ಅಲ್ಲಿರೋ 2 ಕತ್ತೆ ಮರಿಗಳಿದೆಯಲ್ಲ ಸರ್, ಅವೆರಡು ಹೆಣ್ಣು ಸರ್. ಓಕೆ, ಐ ಮೀನ್ ಟು ಸೇ
ಅಣ್ಣ ಹಾಡಿಗೆ ಹೀರೋ ಬೇಕು, ಹೀರೋಯಿನ್ ಬೇಕು, ಇಂಥದ್ದೇ ಬೇಕು ಅನ್ನೋದು ಇವ್ರು ಮಾಡ್ಕೊಂಡಿರುವಂಥ ಕೆಟ್ಟ ಐಡಿಯಾ ಅದು. ಒಂದು ವರ್ಕ್ ಆಗಿತ್ತು, ನಮ್ಮದು ವರ್ಕ್ ಆಗುತ್ತೆ. ಏನೋ ತಾಯಿ ಮಗ ಸೆಂಟಿಮೆಂಟ್ ವರ್ಕ್ ಆಯಿತು, ಜನಕ್ಕೆ ಅದೇ ಇಷ್ಟ, ಅದೇ ಮಾಡ್ತೀವಿ. ನೋ ಹಾಗಲ್ಲ. ಜನಕ್ಕೆ ಎಲ್ಲವೂ ಇಷ್ಟ ಚೆನ್ನಾಗಿ ಮಾಡಿಕೊಟ್ರೆ. ನಿಮ್ಮ ಒಂದು ಹೋಟ್ಲ್ ಮೆನು ನೀವು ತೆಗೆದು ನೋಡಿದ್ರೆ ಒಂದು 50 ಐಟಮ್ ಕೊಟ್ಟಿರ್ತಾನೆ. ಅಲ್ಲಿ ಬರೀ ಕೋಳಿ ಸಾರು ಮತ್ತು ಮುದ್ದೆ ಮಾತ್ರ ಅಲ್ಲ, ಚಿಕನ್ ಲಾಲಿಪಾಪ್ ಇರುತ್ತೆ, ಕಲ್ಮಿ ಕಬಾಬ್ ಇರುತ್ತೆ, ವೆರೈಟಿಗಳಿರುತ್ತೆ. ಆ ವೆರೈಟಿನ ಕೊಡೋದೇ ಕನ್ನಡ ಚಿತ್ರವನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಉದ್ದೇಶ. ಅಲ್ಲಿ ಈ ಹಾಡಿಗೆ ಹೆಣ್ಣಿನ ಪಾತ್ರದ ಅವಶ್ಯಕತೆ ಬರಲ್ಲ. ಇದು ಜಗ್ಗೇಶ್ ಅವರ ಇಂಟ್ರಡಕ್ಷನ್ ಸಾಂಗ್, ಕಥಾನಾಯಕ ಪ್ರೋಟಗಾನಿಸ್ಟ್ ಅಂತ ಏನು ಕರಿತೀವಿ, ಆತನ ಇಂಟ್ರಡಕ್ಷನ್ ಸಾಂಗ್. ಅಲ್ಲಿ ಹೀರೋ ಬಂದು ಈ ಹಾಡಿನ ಹೀರೋ ಯಾರು ನೋಡಿ, ಇದೇ ತಪ್ಪು. ನೀವು ಕಂಪೇರಿಂಗ್ ಮಾಡ್ತೀರಿ, ನೀವುಗಳು ತಿಳ್ಕೊಡ್ರಿ. ಫಸ್ಟ್ ಕನ್ನಡ ರೀ ಹಾಡಿನ ಹೀರೋ, ಅದಕ್ಕೆ ಹೀರೋಯಿನ್ ಯಾಕೆ ಇರಬೇಕು? ದಟ್ಸ್ ದ ಬ್ಯೂಟಿ ಆಫ್ ಇಟ್. ನೋಡಿ, ನನಗೆ ಹೀರೋ ಅದಕ್ಕೆ ಆ ಹೀರೋಗಳನ್ನ ಮೇಲೆ ಅವ್ರು ಕೋಟಿಗಳು ಮಾಡ್ಕೊಂಡು ಬದುಕ್ತಾ ಇರೋದು. ರೈಟರ್ಗಳು ಡೈರೆಕ್ಟರ್ಗಳು ಹಾಳಾಗ್ತಿರೋದು. ಹೀರೋ ಯಾರು? ಕನ್ನಡ ಅದರಲ್ಲಿ ಹೀರೋ. ಅದನ್ನು ಫಸ್ಟ್ ಕೂರಿಸ್ಕೋಬೇಕು ತಲೆಯಲ್ಲಿ. ಬಂದು ಇಲ್ಲಿ ಶ್ರುತಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ಆ ಹೆಸರನ್ನ ಹಾಸ್ಯ ಬೆಳ್ಕೊಂಡಿದ್ದಾರೆ ಅಂತ ನೀವು ಹೇಳಬೇಕು. ನೀವು ಅದನ್ನು ತಿರುಗಿಸಿ ಅದು ಶ್ರುತಿಗೇನೋ ಅವಮಾನ ಮಾಡ್ದಂಗೆ, ಶ್ರುತಿ ಮೇಡಮ್ಗೆ ಅವಮಾನ ಮಾಡ್ದಂಗೆ ಇವೆಲ್ಲ ಸೀನೇ ಇಲ್ಲ. ಯಾರಿಗೂ ಅಣ್ಣ, ನ್ಯೂಸ್ಗೆ ಅಂತ ನಾವೇನು ಸಿನಿಮಾ ಮಾಡಲ್ಲ. ಜನರನ್ನು ಎಂಟರ್ಟೈನ್ ಮಾಡೋಕ್ಕೆ ಮಾಡ್ತೀವಿ. ಜನರನ್ನ ಎಂಟರ್ಟೈನ್ ಮಾಡೋ ಹಾದಿಯಲ್ಲಿ ನಮ್ಮದೇ ಆದ ಗ್ರಾಮರ್ ಪದ್ಧತಿಗಳನ್ನು, ಹೊಸ ಪದ್ಧತಿಗಳನ್ನು ಯಾರೂ ಮಾಡೋದನ್ನು ಮಾಡಬೇಕು ಅಂತ. ಕನ್ನಡದ ಹಾಡುಗಳು ಭಾಳಷ್ಟು ವರ್ಷಗಳಿಂದ ಕನ್ನಡದ ಪ್ರೇಮನೇ ಹೋಗಿದೆ ಅಂತ 30-40% ಇಂಗ್ಲೀಷ್ ಬಳಕೆ ಆಗ್ತಾಯಿದೆ ಕನ್ನಡ ಸಿನಿಮಾಗಳಲ್ಲಿ, ಸಿನಿಮಾ ಸ್ಕ್ರಿಪ್ಟ್ಗಳಲ್ಲಿ. ಸೊ ಕನ್ನಡ ಹಾಡನ್ನು ತರಬೇಕಂತ ಹೇಳಿ ಕನ್ನಡವನ್ನೇ ನಾಯಕನಾಗಿ ಮಾಡಿರುವಂಥದ್ದು. ಈಗ ನಿಮ್ಮದು ಅವ್ರ ಜಗಣ್ಣ ಅವರ 3ನೇ ಸಿನಿಮಾ ಇದು. ಹೇಗಿದೆ ಸಂಬಂಧ? ಹೇಗಿದ್ದ ಅವನು? ಏನು ಕಥಾನಾಯಕರಾಗಿ, ನಿರ್ದೇಶಕರಾಗಿ ಚೆನ್ನಾಗಿದೆ, ಯಾವತ್ತೂ ಚೆನ್ನಾಗಿದೆ. ತಾತ್ವಿಕವಾದ ಭಿನ್ನಾಭಿಪ್ರಾಯಗಳು. ಅವರು ಕಾಂಗ್ರೆಸ್ಸಲ್ಲಿದ್ದರು, ನನಗೆ ಸ್ವಲ್ಪ BJPಯ ಒಲವು ಕಡೆ ಇದ್ದೆ. ಹೀಗೆಲ್ಲ ಇರುತ್ತೆ ಅಣ್ಣ. ತಾತ್ವಿಕವಾಗಿ ಇಬ್ಬರು ಕಿತ್ತಾಡ್ತೀವಿ, ಅದಿದ್ದೇ ಇದೆ. ಅದು ಕೂತ್ಕೊಂಡಾಗ ಆಮೇಲೆ ಅಣ್ಣ ತಮ್ಮಂದ್ರ ಥರನೇ. ಈಗ ಸಿನಿಮಾ ಅಂತ ಬಂದಾಗ ನಾನು ನಿರ್ದೇಶಕ, ಅವ್ರ ನಾಯಕ ಅಂದಾಗ ನನ್ನ ನಿರ್ಧಾರಗಳು ಅವ್ರು ಎಸ್ ಅನ್ಬೇಕಾಗತ್ತೆ. ಅದನ್ನು ಬೇರೆ ಯಾವುದೂ ತರೋಕ್ಕಾಗಲ್ಲ. ಅಲ್ಲಿ ಅವರು ತುಂಬ ವಿಶೇಷವಾಗಿ ನನಗೆ ಈ ಹಾಡು ಫಸ್ಟ್ ಮಾಡಿದ್ದು ರಂಗನಾಯಕ ಶೂಟಿಂಗ್ ಮಾಡೋ ಟೈಮಲ್ಲಿ ಅವರಿಗೆ ಒಂದು ಕಂಡೀಷನ್. ಮತ್ತು ಇಬ್ಬರು ಕೂತ್ಕೊಂಡು, ಅಣ್ಣ 30 ವಯಸ್ಸಲ್ಲಿ ನೀವು ಬಂಡ ನನ್ನ ಗಂಡ ಹಾಡಿದ್ರಿ, ಅಂತಿಂತ ಗಂಡು ನಾನಲ್ಲ, ತುಂಬ ಒಳ್ಳೆ ಸಾಂಗ್ ಅದು. ಮನೋಹರ್ ಸರ್ ಮಾಡಿದ್ರು, ಎಕ್ಸ್ಟ್ರಾಡಿನರಿ. ಅದರಲ್ಲಿ ಹತ್ತಿದ ಏಣಿನ ಮರಿಬೇಡ, ಒಳ್ಳೊಳ್ಳೆ ಲೈನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇತ್ತು. ಇವ್ರು ಯಂಗ್ಸ್ಟರ್ ಅಲ್ವಾ, 30-32 ವರ್ಷಕ್ಕೆ ಎಷ್ಟಿರುತ್ತೆ ಎನರ್ಜಿ. ಆಗ ಇದು ಬಂದಾಗ ಈಗ ಅವ್ರಿಗೆ 60 ಇಯರ್ಸ್, ಅವರು 61 ವರ್ಷ ಏನೋ, 62 ವರ್ಷ. ಈಗ ನನಗೆ 52 ವರ್ಷ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಜಗ್ಗೇಶ್ ಅವ್ರನ್ನ. ಸೊ ಆ ಹಾಡಲ್ಲಿ ಅದೇ ಎನರ್ಜಿ ಕೊಡಬೇಕು ಅಂತ. ಬಟ್ ಅವ್ರಿಗೆ ಮೂಳೆಯ ಪ್ರಾಬ್ಲಮ್ ಇದೆ, ಟು ಬಿ ಆನೆಸ್ಟ್. ಅದನ್ನು ಸುಳ್ಳು ಹೇಳೋದೇನು. ಹಿಂದ್ಗಡೆ ಇದು ಮೊನ್ನೆ ಕೂಡ ಹಾಸ್ಪಿಟ್ಲಿಗೆಲ್ಲ ಹೋಗೋದಿರೋ. ಆ ಶೂಟಿಂಗ್ ಮಾಡೋ ಟೈಮಲ್ಲಿ ಆ ನೋವಿದೆ ಅಂತಂದರೆ ನನಗೆ ಅಣ್ಣ ಸ್ಟೆಪ್ ಬೇಕು, ಒಂದು ಸ್ವಲ್ಪ ಎನರ್ಜಿ ಬೇಕಣ್ಣ, ಹೊಡೆದ್ಬಿಡಿ ಅಣ್ಣ ಒಂದು ಅಂತ ಮಾಡಿಸ್ಬಿಟ್ಟೆ. ಅಷ್ಟೇ ಎನರ್ಜಿಯಲ್ಲಿ ಮತ್ತೆ ಮಾಡಿದ್ರು ಜಗಣ್ಣ. ಮಾಡಿಕೊಟ್ರು ಜಗ್ಗೇಶರು, ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಮತ್ತು 5 ದಿನ ಹಾಸ್ಪಿಟ್ಲಿಗೂ ಸೇರ್ಕೊಂಡಿದ್ರು. ಆ ಪೇನ್ ಇದಾಗಿ ನಿಜ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಅಂಥ ಕಲಾವಿದರ ಬಗ್ಗೆ ನನಗೆ ಯಾವತ್ತೂ ಗೌರವ ಇದೆ. ಆತನ ಬೇರೆ ತತ್ವಗಳು ನನಗೂ ಅವರು ಮ್ಯಾಚ್ ಆಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈ ಸಾಂಗ್ ಅಲ್ಲಿ ಈಗ 6 ಹೀರೋಗಳನ್ನ ಹಾಕೊಂಡು ಒಂದ್ ಕಡೆ ಶೂಟ್ ಮಾಡ್ದಂಗಾಗಿದೆ. ಎಲ್ಲ ನಾಯಕರು ಇದಾರಲ್ಲ ಇವಾಗ, ವಿಷ್ಣುವರ್ಧನ್, ಅಂಬರೀಷ್ ಅವರು, ಅವ್ರ ಬಗ್ಗೆ ತಿಳಿಸೋದಾನೆ. ಅಂದರೆ ಈ ಹಾಡಿಗೆ ಕನ್ನಡವನ್ನು ಚಿತ್ರರಂಗದ ಮುಖಾಂತರ ಇಲ್ಲಿಯವರು ಕರ್ಕೊಂಬಂದವರು ಆ ನಾಯಕರು. ಅಲ್ಲಿರುವಂತಹ ಅಣ್ಣ ಅವರು, ವಿಷ್ಣು ಸರು, ರವಿ ಸರು, ಅಂಬರೀಷ್ ಸರು, ಇವರೆಲ್ಲರೂ ನಾವೆಲ್ಲ ಅವರ ಅಭಿಮಾನಿಗಳೇ. ನಮ್ಮ ಹತ್ರ 7 ಕರ್ನಾಟಕ ಇಲ್ಲ ಅಣ್ಣ. ರಾಜ್ಕುಮಾರ್ಗೆ ಅವ್ರಿಗೆ ಒಂದು ಕರ್ನಾಟಕ, ವಿಷ್ಣುವರ್ಗೆ ಒಂದು ಕರ್ನಾಟಕ, ದರ್ಶನ್ ಅವ್ರಿಗೆ ಒಂದು ಕರ್ನಾಟಕ, ಸುದೀಪಂಗೆ ಒಂದು ಕರ್ನಾಟಕ, ಶಿವಣ್ಣಂಗೆ ಒಂದು, ಇಲ್ಲಪ್ಪ ಒಂದೇ ಕರ್ನಾಟಕ. ನಾವೆಲ್ಲರೂ ಎಲ್ಲರ ಫ್ಯಾನ್, ಎಲ್ಲರ ಒಳ್ಳೆ ಚಿತ್ರ ನಾವೆಲ್ಲ ನೋಡ್ತೀವಿ ಪ್ರೇಕ್ಷಕರಾಗಿ ಯೋಚನೆ ಮಾಡಿದ್ರೆ. ಇಲ್ಲಿ ಇದಕ್ಕೆ ಮುಕ್ತಾಯ ಬಂದು ಕನ್ನಡ ದ್ವೇಷಿನೇ ಮನೆ ಹಾಳ ಅಂತ ಇಲ್ಲಿ ಮಾತಾಡ್ತಾರೆ ಕನ್ನಡದ ಬಗ್ಗೆ. ನಾನು ತುಂಬ ಹತ್ತಿರದಿಂದ ಅನುಭವಿಸಿ ಅದನ್ನು ಒಂದು ಖಂಡಿಸಬೇಕು ಅಂತ ಹೇಳಿ, ಕನ್ನಡ ದ್ವೇಷಿನೇ ಮನೆ ಹಾಳ ಅಣ್ಣವ್ರ ಬಾಯಲ್ಲಿ ಬರಬೇಕು ಅಂತ. ಆಗ ಅಣ್ಣವ್ರ ಜೊತೆ ಹಿಂದ್ಗಡೆ ನಿಂತ್ಕೊಳ್ಳೋರು ಯಾರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ ನಿಲ್ಸೋಕ್ಕಾಗಲ್ಲ. ನಾನು ಅವ್ರ ಘನತೆ ಕಮ್ಮಿ ಮಾಡೋ ಹಾಗಿಲ್ಲ, ವಿಷ್ಣು ಸರ್ ಘನತೆ ಕಮ್ಮಿ ಮಾಡೋ ಹಾಗಿಲ್ಲ, ಅಂಬರೀಷ್ ಘನತೆ ಕಮ್ಮಿ ಮಾಡೋ, ಯಾರ ಘನತೆಯನ್ನು ಕಮ್ಮಿ ಮಾಡದಿರೋ ಹಾಗೆ ಇವನ್ನೆಲ್ಲ ಸ್ನೇಹಿತರು ಅಂತ ಬಿಂಬಿಸಿದ್ರೆ ಹೆಂಗಿರುತ್ತೆ ಅಂತ. ಬಿಕಾಸ್ ನಮ್ಮ ಯೋಗ್ಯತೆಗಳು ನೋಡಿ ಹೆಂಗೆ, ನಮ್ಮ ವಯಸ್ಸಿಗೆ ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ, ವಿಷ್ಣು ಸರ್ ಆಗಲಿ ಯಾರೂ ಡೈರೆಕ್ಟ್ ಮಾಡೋಕ್ಕಾಗಲೇ ಇಲ್ಲ. ಮಾತುಕತೆ ನಡೀತಿತ್ತು, ವಿಷ್ಣು ಸರ್ನಂದು ಒಂದು ಫಿಲಮ್ ಆಗಬೇಕಿತ್ತು ಅಂತ. ಅಷ್ಟರಲ್ಲಿ ವಿಷ್ಣು ಸರೇ ತೀರ್ಕೊಂಡ್ರು. ಸೊ ಹೀಗೆಲ್ಲ ಆಗಿ ನಾವೆಲ್ಲ ಕಳ್ಕೊಂಬಿಟ್ಟಿದ್ವು. ಅದನ್ನು ತಾಳು ಅವರ ತದ್ರೂಪಿಗಳನ್ನ ಇಟ್ಕೊಂಡು ಅವರೇ ಅಂತ ಭಾವಿಸ್ಕೊಂಡು ಕನ್ನಡದ ಇದನ್ನು ಅಣ್ಣವರೇ ಹಿಂಗೆ ಹೇಳಬಹುದಾ, ಈ ಹಾಡನ್ನು ಅಣ್ಣವ್ರು ನೋಡಿದ್ರೆ ಏನು ಹೇಳ್ತಿದ್ರು ಅಂತ. ಹೌದು, ಕನ್ನಡ ದ್ವೇಷಿನೇ ಮನೆ ಹಾಳ ರೀ, ನಮಗೆಲ್ಲ ಊಟ ಆಗ್ತಿರ್ ಕನ್ನಡ ಅಂತ ಅಣ್ಣವ್ರ ಬಾಯಲ್ಲಿ ಕೇಳ್ಬಿಟ್ಟಿದ್ದಾರೆ. ಜುಮ್ ಅಂದ್ಬಿಡೋದು ನಮಗೆ. ಬಿಕಾಸ್ ಅಣ್ಣವರ ಪ್ರೇಮಿಗಳಾಗಿ, ಅವರ ಇದಾಗಿ
ಸೊ ವಿಷ್ಣು ಸರ್ರು ಮತ್ತು ಅಣ್ಣವರ ಸ್ನೇಹಕ್ಕೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ಯಾರು ಇಲ್ಲಿಲ್ಲ ಸರ್, ಅವರ ಸಿನಿಮಾ ಮಾತಾಡ್ತಿರುತ್ತೆ. ಸುಮ್ಮನೆ ಮಾತಾಡೋರು ಏನೇನು ಬೇಕೋ ಮಾತಾಡಬಹುದು. ಈ ಕನ್ನಡದ ಇದಕ್ಕೆ ಈ 5 ಜನ ದಿಗ್ಗಜರು ಕಾಣಿಸ್ಕೊಳ್ಳೇಬೇಕು ಅಂತ ಹೇಳಿ ಆ ಲೆಕ್ಕದಲ್ಲಿ 6 ಜನ ಹೀರೋ ಅಂತ. 6 ಅನ್ನೋದೇ ತಪ್ಪು, 6 ಸ್ವರ ವ್ಯಂಜನಗಳ ವ್ಯತ್ಯಾಸ ಇದೆ. ನಿರ್ದೇಶಕರು ತಪ್ಪು ಮಾಡಿದ್ರೆ ಮೇಷ್ಟ್ರು ನಿಂತ್ಕೊಂಡು ಉಚ್ಚ ಹೋಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಅಲ್ಲೇನೋ ನಿರ್ದೇಶಕ ತಪ್ಪು ಮಾಡ್ತೀನಿ ಅಂದಾಗ ತುಂಬ ಹಿಂಸೆ ಆಗುತ್ತೆ. ಅಲ್ಲ ಇದೇನು ಹಿಂಗೆ ಅಂದ್ಬಿಟ್ರಲ್ಲ, ಇವರೇ ಕನ್ನಡ ತಪ್ಪು ಮಾತಾಡ್ತಾರೆ ಮತ್ತು ಕನ್ನಡ ಸಿನಿಮಾ ಅನ್ನೋ ಕನ್ನಡದ ಅಚ್ಚುಕಟ್ಟುತನದ ಬಗ್ಗೆ ಹೇಗೆ ಅಂತ ಹೇಳಿ ಖಂಡಿಸಿದ್ದು ಆ ರೀತಿಯಾಗಿ. ಓಕೆ ಸರ್, ಈಗೊಂದು ಡಿಸ್ಟ್ರಿಬ್ಯೂಷನಲ್ಲಿ ಒಂದು ನೀವು ಹಾಕಿರುವಂಥ ಈ ಹಾಡುಗಳಲ್ಲಿ ಒಂದು ಏನಂತಂದರೆ ಲಿರಿಕ್ಸ್ ಜಾಗದಲ್ಲಿ ಶಾರದಾ ಪುತ್ರ ಶ್ರದ್ಧಾ ಅಂತ ಶಾರದಾ ಸೂತ್ರ ಅಂತ ಒಂದಿದೆ. ಡೈರೆಕ್ಟರ್ ಅಲ್ಲಿ ನಿಮ್ಮ ಹೆಸರಿದೆ. ಸೂತ್ರ ಅಲ್ಲ, ಸುತ. ಶಾರದಾ ಸುತ ಅಂತ. ಸೊ ಯಾರು ಸರ್ ಅವರು? ನಾನೇ ಅಪ್ಪ. ಶಾರದಾ ಸುತ ಇವತ್ತಿನಲ್ಲ ನಮ್ಮ ಮಠ ಟೈಮಿಂದ ನನ್ನ ಹಾಡುಗಳಿಗೆ ಎಲ್ಲ ಕಡೆ ಪ್ರಸಾದನ ಗುರುಪ್ರಸಾದ್, ಇದು ಗುರುಪ್ರಸಾದ್ ಎಲ್ಲ ಕಡೆ ನನ್ನ ಹೆಸರೇ ಓಡ್ತಿರುತ್ತೆ, ತುಂಬ ಕಡೆ ಬರುತ್ತೆ. ಹಾಗಾಗಿ ಈ ಹಾಡುಗಳನ್ನು ಬರೆಸ್ತಿರೋದು ಶಾರದಾ ಸುತ ಅಂತ ನಾನೇನು ಇಟ್ಕೊಂಡಿರುವಂಥ ಕಾವ್ಯನಾಮ. ಶಾರದಾ ಸುತ ಅಂದರೆ ತಾಯಿ ಶಾರದೆ. ಈಗ ಅಪ್ಪು ಅವ್ರ ಸಾಂಗು ತಾಯಿ ಶಾರದೆ ಲೋಕಪೋಷಿತ ಜ್ಞಾನದ ಎಮ್ಮ, ನಾವೆಲ್ಲ ಕಲಾವಿದರು, ನಿನ್ನ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದೀವಿ. ಏನು ಸಂಭ್ರಮದಲ್ಲಿ ಎಲ್ಲ 1% ಚಿತ್ರರಂಗದ ನಾಯಕ ನಟರು ದುಡ್ಡು ಮಾಡ್ಕೊಂಡವರು ಚೆನ್ನಾಗಿರೋಂಥದ್ದು. ಮಿಕ್ಕವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಅವರೆಲ್ಲ ಶಾರದಾ ಪುತ್ರರೇ. ನಾವುಗಳು ಶಾರದಾ ಸೂತ್ರ ಅಂತ ನನ್ನ ಅಣ್ಣ ಒಂದ್ಸತಿ ಕೇಳಿದರು. ನಾನು ಅವ್ರನ್ನ ಕೇಳಿದ್ದೆ. ಅವ್ರ ಜೊತೆ ತುಂಬ ಆತ್ಮೀಯ ಓಡಾಡ್ತಿದ್ದೆ, ರೇಗಿಸ್ತಿದ್ದೆ ಅವ್ರನ್ನ. ಚೆನ್ನಾಗಿ ಮಾತಾಡೋರು. ಕೊನೆಯ ದಿನಗಳು ಅವ್ರಿಗೆ ಅಣ್ಣವ್ರಿಗೆ ಕರ್ನಾಟಕ ಪೂರ್ತಿ ನಿಮ್ಮ ಅಣ್ಣವರು ಅಂತ ಯಾಕೆ ಕರೀತಾರೆ ಅಂತ. ಅಪ್ಪಾಜಿ ಅನ್ಬೋದಲ್ಲ, ಅಣ್ಣವರು ಅಂತ ಯಾಕೆ ಕರೀತಾರೆ ಅಂತ. ಯಾಕೆ ಅಂತ ನನ್ನ ರೈಟ್ರ್ ಅಂತ ಅವ್ರಿಗೆ ಗುರುತಿಸಿದ್ರು. ಯಾಕೆಂದರೆ ಮಠ ಆಗ್ತಾಯಿತ್ತು ಅದು. ಅವಾಗ ಅವರು ಅಣ್ಣ ಕರ್ನಾಟಕ ಚಿತ್ರೋದ್ಯಮದಲ್ಲಿ ಯಾರ್ಯಾರಿದ್ದೀವಿ ಎಲ್ಲರೂ ಶಾರದಾ ಪುತ್ರರೇ, ನಾವೆಲ್ಲ ಶಾರದೆಯ ಮಕ್ಕಳು, ನೀವು ದೊಡ್ಡ ಮಗ, ಹಾಗಾಗಿ ನಿಮ್ಮ ಅಣ್ಣ ಅವರು ಅಂತ ಕರೆಯೋದು ನಾವು ಅಂತ. ಚೆನ್ನಾಗಿದೆ ಇವ್ರಿಗೆ ಪುಳಿಚಾರು ಕೊಡಿ ಅಂದಿದ್ರು. ಅವ್ರ ಮನೇಲಿ ಊಟ ಕೊಡೋರು ಒಂದು ತಿಳಿ ಸಾರು ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಮನೇಲಿ. ಅವ್ರ ಮನೇಲಿ ಚಿಕನ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ನನಗೆ ಪುಳಿಚಾರು ಕೊಡ್ತಾ ಇದ್ದಾರೆ ಇವರು, ಚಿಕನ್ ಬಿರಿಯಾನಿ ಕೊಟ್ಟು ತಿನ್ಕೊಂಡ್ಬಿಡ್ಬೋದಲ್ಲ ಅಂತ. ನಾನು ಚಿಕನ್ ತಿಂತೀನಿ, ಅದನ್ನು ಕೊಡ್ಬೋದಲ್ಲ ಅಂತ ಕೇಳ್ಬಿಡಲ್ಲ ಅಂತ. ಇನ್ನು ಮಾನ ಮರ್ಯಾದೆ ಇವತ್ತು ಬೇಡ, ಸುಮ್ಮನೆ ಗೌರವದಿಂದ ಮಾತಾಡ್ಸಿದ್ರು. ದೇಶ ಸ್ವಾಟಿ ಅಣ್ಣ ಅವ್ರ ಬಗ್ಗೆ ವಿಶೇಷವಾದ ಗೌರವಗಳಿದೆ. ಅವರು ದೊಡ್ಡ ಮಗನಾಗಿರೋದ್ರಿಂದ ಅವರು ಇದು. ನಾವೆಲ್ಲ ಶಾರದಾ ಪುತ್ರರು, ಶಾರದಾ ಸುತ ಅಂದರೆ ಮಗ, ಶಾರದಾ ಮಗ. ನಾನು ಇದು ನಮ್ಮನ್ನ ಮರಿಬೇಡ, ನಮಗೂ ಒಳ್ಳೆಯ ದಿನಗಳನ್ನ ಕೊಡು, ಒಳ್ಳೊಳ್ಳೆ ಚಿತ್ರಗಳು ಮಾಡುವಂತಹ ಆಶಯಗಳನ್ನ ಕೊಡು, ಮಾಡುವಂಥ ಶಕ್ತಿಯನ್ನು ಕೊಡು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಶಾರದಾ ಸುತ ಅಂತ ಇದು ಮಾಡ್ಕೊಂಡೆ ನಾನು ಕಾವ್ಯ. ಸರ್, ಕೊನೆಯದಾಗಿ ಸೊ ರಂಗನಾಯಕ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ? ಮಠ ನೋಡಿ ನಕ್ಕಿರ್ತೀರಿ, ಎದೇಳು ಮಂಜುನಾಥ ನೋಡಿ ನಕ್ಕಿರ್ತೀರಿ. ಅದಕ್ಕೆ ಮೀರಿಸುವಂತಹ ನಗು ಇರುತ್ತಪ್ಪ, ನಗುವಿನ ಹೊಳೆ. ಬನ್ನಿ ಎಲ್ಲ ಈಜೋಣ, ಎಂಜಾಯ್ ಮಾಡೋಣ. ಜಗ್ಗೇಶ್ ಅವರು ಏನೋ 3 ಫಿಲಮ್ ಡೈಲಾಗ್ ಬರ್ದಿದೆಯಲ್ಲೋ ಅಂತ, 1 ಪೇಮೆಂಟ್ ಕೊಟ್ಬಿಟ್ಟು 3 ಫಿಲಮ್ ಡೈಲಾಗ್ ಹೊಡಿಸ್ತೀನಿ ನೀನು ಅಂತ ಬೈದರು ನನಗೆ. ಇಲ್ಲಣ್ಣ, ಮಠದಲ್ಲಿ ನಕ್ಬಿಟ್ಟಿದ್ದಾರೆ, ಮಂಜುನಾಥದಲ್ಲಿ ನಕ್ಬಿಟ್ಟಿದ್ದಾರೆ, ಪದೇ ನೋಡಿ ನಕ್ಕಿದ್ದಾರೆ. ಅವ್ರು ಹೇಳಿ ಒಂದೊಂದು ಸಿನಿಮಾ ಒಂದು ಸತಿ ನೋಡೋಕ್ಕಾಗಲ್ಲ ಸರ್, ಏನೇ ತಲೆ ಕೈ ಆಗ್ತಾನೆ ಅಂತ ಬೈಕೊಂಬರ್ತೀವಿ. ಕೆಲವು ಸಿನಿಮಾ ಪದೇ ನೋಡ್ತೀಯ ಅಂದರೆ ಅದು ಸಿನಿಮಾ ಸಾಧ್ಯತೆ, ಅದು ಸಿನಿಮಾ ಶಕ್ತಿ. ಅದು ಪ್ರತಿಯೊಂದು ಸಿನಿಮಾನೂ ಪದೇ ನೋಡೋ ಹಾಗೆ ಮಾಡೋದೇ ನಿರ್ದೇಶಕನ ಕೆಲಸ. ಸೊ ಅದು ಅಚ್ಚುಕಟ್ಟಾಗಿ ಮಾಡ್ಕೊಂಬರ್ತಾ ಇದ್ದೀವಿ ಇಬ್ಬರು. ಪದೇ ನೋಡಿದ್ರು ಬೋರ್ ಆಗದೇ ಇರೋ ಹಾಗಿರ್ಬೇಕು ಅಂತ ಒಂದೇ ಸಲ ನೋಡೋದಲ್ಲ. ಈ ರಂಗನಾಯಕ ಪದೇ ನೋಡ್ತೀರಿ ಮತ್ತು ಜ್ಞಾಪಕ ಇಟ್ಕೊಂಡು ಇನ್ನೊಂದು ಕಡೆ ಪ್ರಯೋಗ ಮಾಡ್ತೀರಿ. ಎದ್ದೇಳು ಮಂಜುನಾಥ ಡೈಲಾಗ್ಸ್ ಮಾಡಿದ ಹಾಗೆ. ಮತ್ತು ಜಗ್ಗೇಶ್ ಅವರ ಅಭಿನಯ ನೀವು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡಬಹುದು, ಬಟ್ ಕಷ್ಟ. ಅವರು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಅವರು ಯಾವ ಚಿತ್ರಗಳಲ್ಲೂ ಕೊಡ್ತಿದ್ರು, ಮಂಜುನಾಥದಲ್ಲೂ ಕೊಟ್ಟಿಲ್ಲ ಫಾರ್ ದಟ್ ಮ್ಯಾಟ್ರು. ಆ ಥರದ್ದೆಲ್ಲ ತೆಗೆದಿದ್ದೀನಿ. ನೀವು ವಿಲ್ ಎಂಜಾಯ್. ನೀವು ಸಂಗ್ ನೋಡಿದ್ರೆ ನಿಮಗೆ ಒಂದು ಫ್ರೆಶ್ನೆಸ್ ಸಿಗುತ್ತೆ, ಅವರ ಯೂತ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಅದ್ಭುತವಾಗಿ ಬರಲಿ, ಹಾಗೆ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಡೈರೆಕ್ಟರ್ ಗುರುಪ್ರಸಾದ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ 15 ವರ್ಷಗಳ ನಂತರ ಮತ್ತೆ ಇಬ್ಬರ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಭಾಳ ಅದ್ಭುತವಾಗಿ ಬರಲಿ, ಎಲ್ಲ ಕನ್ನಡ ಪ್ರೇಮಿಗಳು ನೋಡಲೇಬೇಕಾಗಿರುವಂಥ ಸಿನಿಮಾ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.